ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ಏನಪ್ಪ ಅಂದರೆ 3-4 ಡೇಸ್ ಆಯಿತು ನಾನು ವ್ಲಾಗ್ ಹಾಕಿರಲಿಲ್ಲ. ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಫ್ರೆಶ್ ಅಪ್ ಮಾಡಿಬಿಟ್ಟು ಬಂದೆ. ಈಗ ಸ್ಕೂಲ್ಗೆ ಹೋಗೋಣ. ಸ್ಕೂಲ್ ಶುರು ಆಗಿದೆ. ಮೇ 20 ಶುರು ಆಯಿತು ಸ್ಕೂಲು. ಇವಾಗ ಸ್ಕೂಲ್ಗೆ ಹೋಗಿದ್ದಾನೆ ನನ್ನ ಮಗ. ಮತ್ತು ನಾನು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಲ್ಲ, ಪೂಜೆ ಮಾಡಬೇಕು. ಏನಕ್ಕಪ್ಪ ಬ್ಲಾಗ್ ಹಾಕಿರಲಿಲ್ಲ ಅಂದರೆ ಅದೇ ಮನೆಯಲ್ಲೇ ಗೆಸ್ಟ್ ಬಂದಿದ್ದರು. ಮತ್ತು ನಾನು 1 ಮಂತ್ ಆಗಿತ್ತು ಊರಿಗೆ ಹೋಗಿ, ರಜಾ ಇತ್ತು ಅಂತ. ಅಲ್ಲಿಂದ ಬಂದಮೇಲೆ ಕೆಲಸಗಳಿತ್ತು, ಮನೆ ಕೆಲಸಗಳು. ನನಗೆ ಅದಕ್ಕೆ ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ನನಗೆ ಗೊತ್ತೀನಿ. ಬನ್ನಿ ಗೈಸ್, ಹಾಗೆ ಕಂಟಿನ್ಯೂ ಮಾಡೋಣ. ಬ್ಲಾಗ್ ನೋಡ್ಕೊಂಡು ಬನ್ನಿ. ವಾವ್! ಉಂಡಕ್ಕೆ ಉಪ್ಪಿಟ್ಟಿಗೆ ಏನೇನು ಬೇಕು ಸಾಮಗ್ರಿಗಳು ನೋಡೋಣ ಬನ್ನಿ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಸಣ್ಣಕ್ಕೆ ಹೆಚ್ಕೋಬೇಕು. ಮತ್ತು ನಂತರ ಈರುಳ್ಳಿ ಮತ್ತು ಒಂದೇ ಒಂದು ಟೊಮೊಟೊ ಸಾಕು. ಈರುಳ್ಳಿ 1-2-3 ಹಾಕೊಂಡ್ರೆ ಸಾಕು. ಮತ್ತು ಒಂದೇ ಒಂದು ಸಣ್ಣ ಟೊಮೊಟೊ ಹಾಕೊಂಡ್ರೆ ಸಾಕು. ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಬೇಕು. ನಿಮಗೆ ಮುಂದೆ ಹೋಗ್ತಾ ವೀಡಿಯೋದಲ್ಲಿ ತೋರಿಸ್ತೀನಿ. ಒಂದು ಕುಕ್ಕರ್ ಇಟ್ಕೊಳ್ಳಿ. ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಮತ್ತು ಸಾಸಿವೆ ಬಾಡಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದಿಷ್ಟು ಸ್ವಲ್ಪ ಫ್ರೈ ಆಗೋವರೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಕಟ್ ಮಾಡಿದ್ದಾನೆ ಅದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ, ನಂತರ ಇದಕ್ಕೆ ಒಂದು ಟೊಮೊಟೊ ಹೆಚ್ಚಿದೆ ಅನ್ನಲ್ಲ, ಆ ಟೊಮೊಟೊನೂ ಹಾಕ್ಕೊಂಡು, ಟೊಮೊಟೊ ಹಾಕೋದಿಲ್ಲ, ಸ್ಕಿಪ್ ಆಗಿದೆ ನನಗೆ. ಟೊಮೊಟೊ ಹಾಕಿದ್ದು ನೀವು ತೋರಿಸಿದ್ದೀನಲ್ಲ, ಟೊಮೊಟೊ ಹಾಕ್ಕೊಂಡು ಮತ್ತು ಅದೇ ನಾನು ಹೇಳಿದ್ನಲ್ಲ, ತರಕಾರಿ ಸಣ್ಣಕ್ಕೆ ಇಟ್ಕೊಂಡಿರೋದು ಅದಷ್ಟು ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಗೈಸ್. ತರಕಾರಿ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸಿ, ಮತ್ತು ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಈ ಶುಂಠಿ ತುರಿದಿಟ್ಕೊಂಡಿರೋದನ್ನು ಸ್ವಲ್ಪ ಹಾಕ್ಕೋಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅದು ಬಾಡಿದ ಕಲರು. ಅದನ್ನಷ್ಟು ಚೆನ್ನಾಗಿ ಬಾಡಿಸಿ ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ. ಅಕ್ಕಿನ ಹಾಕ್ಕೊಂಡು ನಿಮಗೆ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉಂಡಕ್ಕಿ ಉಪ್ಪಿಟ್ಟು ಅಂತ ಏನಕ್ಕೆ ಹೆಸರು ಅಂದರೆ, ಈ ಅಕ್ಕಿ ಉಂಡೆ ಥರನೇ ಹಾಕಿರ್ತೀವಲ್ಲ, ಈ ರವೆ ಆದರೆ ರವೆ ಉಪ್ಪಿಟ್ಟು ಹೀಗೆ ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಿ ನಾವು. ಅದಕ್ಕೆ ಇದನ್ನು ಉಪ್ಪಿಟ್ಟು ಥರನೇ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ಥರನೇ ಬರುತ್ತಲ್ಲ, ಅದಕ್ಕೆ ಇದು ಉಂಡಕ್ಕಿ ಉಪ್ಪಿಟ್ಟು ಅಂತ ಹೆಸರು. ತೆಂಗಿನಕಾಯಿ ತುರಿನೂ ಸ್ವಲ್ಪ ಹಾಕಿ ಬಾಡಿಸ್ಕೋಬೇಕು ಗೈಸ್. ಬಾಡಿಸ್ಕೊಂಡು ಇದಕ್ಕೆ ನೀವು ನೀರು ಎಷ್ಟು ಬೇಕು ಅಂದರೆ, ಅಕ್ಕಿ ನೀವು ಎಷ್ಟು 1 ಲೋಟ ಅಕ್ಕಿ ತೊಗೊಂಡಿದ್ರೆ 2 ಲೋಟ ನೀರು, ಆ ಲೆಕ್ಕದಲ್ಲಿ ನೀವು ಹಾಕ್ಕೊಂಡು ಉಡಿ ಥರನೇ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಫಸ್ಟೇ ನೀವು ಉಪ್ಪು ಹಾಕಿದರೆ ಲಾಸ್ಟಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡಾದಮೇಲೆ ಸ್ವಲ್ಪ ಇದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಹಾಕ್ಕೋಬೇಕು. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು. ಅದೇ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನಿಂಬೆಹಣ್ಣೆಲ್ಲ ಹಾಕೊಂಡಾದ್ಮೇಲೆ ಒಂದ್ಸಲ ಹಾಗೆ ಕೈ ಆಡಿಸಿ ಅದನ್ನು ಸ್ವಲ್ಪ ಒಂದು ಕುದಿ ಬರೋದಕ್ಕೆ ಬಿಡಿ. ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ನ ಕೂಗಿಸಿದ್ರೆ ನಿಮಗೆ ಉಂಡಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ಗೈಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇಗ ಆಫೀಸ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಬೇಗ ಫಟಾಫಟ್ ಅಂತ ಆಗ್ಬಿಡುತ್ತೆ. ಆಮೇಲೆ ಮಾರ್ನಿಂಗ್ ಟೈಮ್ ಮಸಾಲೆ ಇರಲ್ಲ ಐಟಮ್ ತಿನ್ನೋಕ್ಕೆ, ಒಂಥರ ಲೈಟ್ ಫುಡ್ಡಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸಂಪ್ರೀತ್ನ ರೆಡಿ ಮಾಡಿ ಆಟೋ ಬಂತು ಅಂತ ಆಟೋದಲ್ಲಿ ಅವನಿಗೆ ಹಚ್ಚಿಸ್ಬಿಟ್ಟು ಬಂದೆ ಕೆಳಗಡೆ ಹೋಗಿ. ನಮ್ಮದು ಮೇಲ್ಗಡೆ ಮನೆ. ಮತ್ತು ಪೂಜೆ ಎಲ್ಲ ಆಯಿತು. ಮತ್ತು ಹೊಸ ಸ್ಟವ್ ತೊಗೊಂಬಂದಿದ್ವಿ, ಅದಕ್ಕೂ ಪೂಜೆ ಮಾಡಬೇಕಿತ್ತು, ಅದನ್ನು ಪೂಜೆ ಮಾಡಿದ್ವಿ. ಮತ್ತು ಇದು ಬಟರ್ಫ್ಲೈ ಸ್ಟವ್ ಬಂದು 4,500 ತೊಗೊಂಡ್ರು. ಇದು ಪ್ರೈಸ್ ಬಂದು ಇದು 5 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಇಲ್ಲೇ ನಾವು ಚಾಮರಾಜನಗರದಲ್ಲಿ ಪವನ್ ಮೆಂಡರಲ್ಲಿ ತೊಗೊಂಡಿದ್ದು. ನಿಮಗೆ ಚಾಮರಾಜನಗರಲ್ಲಿರೋರಿಗೆ ಪವನ್ ಮೆಂಡರ್ ಗೊತ್ತಿರುತ್ತೆ ಶಾಪು. ನಿಮ್ಮ ಮನೇಲೂ ಯಾವುದಿದೆ, ನಾನು ತೊಗೊಂಡ್ರೆ ಚೆನ್ನಾಗಿದೆಯಾ ಇಲ್ಲೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.